ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸು ಅಂತ ಹೇಳಿ ಸುರೇಂದ್ರ ಅವ್ರಿಗೆ ಹೇಳ್ತೀನಿ. ಅವಳನ್ನ ಒದ್ದು ಹೇಳ್ಕೊಂಡೋಗಿ ಸರಿಯಾಗಿ ಬುದ್ಧಿ ಕಲಿಸೋಣ ಅಂತ ಹೇಳ್ತೀನಿ. ತರಕಾರಿ ಅಂಗಡಿಯವ್ರಿಗೂ ಎಲ್ಲರಿಗೂ ಹೇಳಿ ಬಂದಿದ್ದೀನಿ. ಅವಳು ಬಂದರೆ ಒಂದು ತರಕಾರಿನೂ ಕೊಡಬೇಡ್ರಿ ಅಂತ ಹೇಳಿ ಎಲ್ಲ ಹೇಳಿ ಬಂದಿದ್ದೀನಿ. ಯಾರಿಗೂ ಇನ್ಮೇಲಿಂದ ನಾನು ₹1 ಖರ್ಚು ಮಾಡೋದಿಲ್ಲ. ಗೊತ್ತಾಯ್ತು ಅವಳ ಬೆಲೆ ಏನು ಅಂತ. ನಾನು ಸುರೇಂದ್ರನು ಮಾತಾಡ್ಸಕ್ಕೆ ಬಂದಿದ್ದೀನಿ. ಪಾಪ ನನ್ನಿಂದ ಇವನ ಮನಸ್ಸಿಗೆ ತುಂಬ ಬೇಜಾರಾಗೈತೆ. ಅದಕ್ಕೆ ತಪ್ಪಾಯ್ತಪ್ಪ, ನನಗೆ ಅವಳ ಬುದ್ಧಿ ಗೊತ್ತಿರಲಿಲ್ಲ, ನಿಜ ಗೊತ್ತಿರಲಿಲ್ಲ. ನಾನು ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ನಾನು ಅವಳಿಗೆ ತುಂಬ ಅವಳು ನನ್ನ ಮರಳು ಮಾಡಿಬಿಟ್ಲು ಅಂತ ಹೇಳ್ತೀನಿ. ಇನ್ನು ನನ್ನ ಮಗ ಯಾಕೆ ಇಲ್ಲಿ ಬಂದವನೇ? ಇಲ್ಲಿ ಒಪ್ಪರ್ ನನ್ನ ಮಗ. ಸುರೇಂದ್ರ ಬಾಯಿಲ್ ನಿನ್ನ ಹತ್ರ ಒಂದು 5 ನಿಮಿಷ ಮಾತಾಡಬೇಕು. ಏಯ್ ಹೋಗಲೇ ಆಚೆಗೆ ಹೋಗೋ, ನಿನ್ನ ಮುಖ ತೋರಿಸ್ಬೇಡ ನನಗೆ, ಹೋಗಲೇ. ಅಲ್ಲ, ಅವಳ ಬುದ್ಧಿ ಏನಂತ ಗೊತ್ತಾಗ್ಬಿಡ್ತು. ನಾನು ಅದಕ್ಕೇ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀನು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಮನೆ ಕರ್ಕೊಂಡೋಗಿ ನೀನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಆ ಬೇವರ್ಸಿ ಹಂಗೆ ಮಾಡು. ನೀನು ಹೇಳ್ದಂಗೆ ಕೇಳ್ಬೇಕು. ಕುತ್ಕೊಂಡ್ರೆ ಕುತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು. ಹಂಗೆ ಹೇಳ್ದಂಗೆ ಕೇಳ್ದಂಗೆ ಇಟ್ಕೊ ಹೇಳ್ತೀನಿ. ಅವಳಿಗೆ ಯಾವುದೇ ಕಾರಣಕ್ಕೂ ಜಾಸ್ತಿ ಮೆರೆಯೋದಕ್ಕೆ ಬಿಡಬೇಡ. ತುಂಬ ಮೆರಿತಾ ಇದ್ದಾಳೆ ಅವಳು, ಅಷ್ಟಿಷ್ಟು ಇಲ್ಲ ಅವಳಿಗೆ ಬಿಡು. ಅವಳ ಮನಸ್ಸಲ್ಲಿ ಏನೋ ಏನೋ ಇದೆ ಅಪ್ಪ, ಏನೇನೋ ಯೋಚನೆ ಮಾಡ್ತಾಳೆ. ಭಾರಿ ಕ್ರಿಮಿನಲ್ ಮೈಂಡು. ಈಗ ಗೊತ್ತಾಗೈತಲ್ಲ ನಿನಗೆ, ಒಳ್ಳೆ ಹೆಂಡ್ತಿ ಇದ್ದಾಳೆ, ಹೋಗಿ ನೆಟ್ಟಗೆ ಸಂಸಾರ ಮಾಡೋದು ಕಲಿ. ಹೋಗು, ನೀನು ಮಾತಾಡ್ಸ್ಬೇಡ. ನಿನ್ನ ಹತ್ರ ಮಾತಾಡೋಕೆ ನನಗೆ ಮಕ್ಕ ಇಲ್ಲ. ನಿನ್ನಂಥವ್ನು ಮಾತಾಡ್ಸೋದಕ್ಕಾಗುತ್ತಾ? ಹೋಗಲೇ ಹೋಗೋ. ನಿನ್ನ ಯಾಕೆ ಮಾತಾಡ್ಸೋಣ ನಾನು? ಹೋಗು. ಹಾಳೆ ಎಲ್ಲ ವಿಷಯ ಗೊತ್ತಾಗೈತೆ. ಅವಳು ನೀನು ಜಗಳ ಮಾಡ್ಕೊಂಡಿದ್ರೆ ನೀನು ಮನೆ ಬಿಟ್ಟು ಹೋಗಿದ್ಯಾ ಅನ್ನೋದು ಗೊತ್ತು ನನಗೆ. ಎಲ್ಲ ವಿಷಯ ಗೊತ್ತಾಗೈತೆ. ಬಂಗಾರದಂಥ ಹೆಂಡ್ತಿ ಐತೆ, ನೆಟ್ಟಗೆ ಸಂಸಾರ ಮಾಡೋಕೆ ಹೋಗು. ಅವಳೊಂದಲ್ಲ ಒಂದಿನ ಬೀದಿಗೆ ಬೀಳ್ತಾಳೆ, ಬಂದೇ ಬರ್ತಾಳೆ. ಅವಾಗ ನನಗೆ ಹೆಂಗೆ ಅವಳನ್ನ ಬಗ್ಗಿಸ್ಕೋಬೇಕನ್ನೋದು ನನಗೆ ಗೊತ್ತೈತೆ. ನಿನ್ನ ಹತ್ರ ಹೇಳಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನೀನು ಇಲ್ಲಿಂದ ಹೊರಟೋಗು ಪ್ಲೀಸ್. ಇಲ್ಲಿ ನೋಡಿಲಿ, ನಾನು ಮಾತಾಡೋದಕ್ಕೆ ಅದಕ್ಕೆ ಬಂದೆ. ನೀನು ಅಷ್ಟೇ ಒಂದು ತರಕಾರಿ ಕೊಡಿಸ್ಬೇಡ, ₹1 ದುಡ್ಡು ಕೊಡಬೇಡ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹಂಗೆ ಬುದ್ಧಿ ಕಲಿಸ್ತೀರ ಅಲ್ಲ ಆ ಹುಡುಗಿ ನಿನ್ನ ಮಗಳು. ನಾನು ಹೇಳಿ ಬಿಟ್ಟು ಬಂದಿದ್ದೀನಿ. ನೆಂಟು ಸಂಸಾರ ಮಾಡ್ಬೇಕು ತಾನೆ? ಎಂಥ ಕೆಲಸ ಮಾಡೈತಾ ಹುಡುಗಿ? ಅಲ್ಲ, ನಮ್ಮ ಮರ್ಯಾದೆ ತೆಗೆದು ಬಂದೈತಲ್ಲ. ನಾನು ಹೇಳಿ ಬಂದಿದ್ದೀನಿ ನೆಟ್ಟಿಗೆ ಚೆನ್ನಾಗಿರಮ್ಮ ಅಂತ ಹೇಳಿ. ಬಿಟ್ಟು ಬಂದ ಮೇಲೂ ಅಹಂಕಾರ ಮಾಡ್ಕೊಂಡು ಬಂದರ ಅಮ್ಮನ ಜೊತೆ ಸೇರ್ಕೊಂಡೈತಲ್ಲ. ಆ ಹುಡುಗಿಗೆ ಇದ್ದಿದ್ದು ಬುದ್ಧಿ ಬೇಡ. ಹೋಗಿ ನೀನು. ನೀನೇನು ಹೇಳ್ಬೇಡ ನನಗೆ. ನಿನ್ನ ಮುಖ ತೋರಿಸ್ಬೇಡ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಬಂದವನಿ. ಹೋಗಲ್ಲೇ ಹೋಗೋ. ನಿನ್ನ ಹತ್ರ ನಾನು ಯಾಕೆ ಮಾತಾಡೋಣ? ಸುಮ್ಮನೆ ಹೋಗಲ್ಲೇ ಇಲ್ಲಿಂದ ಹೋಗೋ. ಮಾತಾಡಲ್ಲ ಪಾಪ, ಬೇಜಾರಾಗೈತೆ. ಯಾರು ಮಾತಾಡ್ತಾರೆ ಹೇಳು? ಯಾರು ಮಾತಾಡಲ್ಲ ನಾನು ಮಾಡಿರೋ ಕೆಲಸಕ್ಕೆ. ಓನರಮ್ಮಗೆ ಹೇಳ್ತೀನಿ. ಓನರಮ್ಮ, ನಾನು ಅಡ್ವಾನ್ಸ್ ಕೊಟ್ಟಿರೋದು ನಾನು. ಅವಳನ್ನ ಫಸ್ಟ್ ಮನೆ ಖಾಲಿ ಮಾಡಿಸು ಅಂತ ಹೇಳ್ತೀನಿ. ಮನೆ ಖಾಲಿ ಮಾಡಿಸಿದ್ರೆ ಅವಳು ಎಲ್ಲೆಲ್ಲೂ ಮನೆ ಬಾಡಿಗೆ ಸಿಗಲ್ಲ. ಫಸ್ಟ್ ಮನೆ ಖಾಲಿ ಮಾಡಿಸು ಅಂತ ಹೇಳ್ತೀನಿ. ಅವಳು ಬೀದಿಗೆ ಬೀಳಬೇಕು. ಮನೆ ಇರೋದಕ್ಕೋಸ್ಕರ ಮೆರಿತಾ ಇದ್ದಾಳೆ. ಮನೆ ಇಲ್ಲ ಅಂತಂದರೆ ಬೀದಿಗೆ ಬೀಳ್ತಾಳೆ. ಬೀದಿ ಬಿದ್ದ ಮೇಲೆ ಬುದ್ಧಿ ಬರುತ್ತೆ ಅವಳಿಗೆ. ಭೀಮಮ್ಮ, ಭೀಮಮ್ಮ. ಓ ಬಾರಪ್ಪ ರುದ್ರೇಶ್, ಬಾ. ಮನೆ ಬಾಡಿಗೆ ಕೊಟ್ಟವ್ರ ಭೀಮಮ್ಮ ಅವರು? ಇಲ್ಲ ಕಣ, ಕೊಟ್ಟಿಲ್ಲ. ಈ ತಿಂಗಳು 2 ತಿಂಗಳದು ಒಂದೇ ಸತಿ ಕೊಡ್ತೀನಿ ಅಂತ ಹೇಳವ್ರೆ. ಕೊಟ್ಟಿಲ್ಲ ಕಣೋ ಬಾಡಿಗೆನ. ನಾನು ನಿನ್ನೆ ಕೇಳೋಣ ಅಂದ್ಕೊಂಡೆ, ನೀನು ಸಿಗಲಿಲ್ಲ. ಏನು ಅವ್ರು ಕೊಡ್ತಾರ, ನೀನೇ ಕೊಡ್ತೀಯಾ? ನಾನು ಕೊಡೋದಿಲ್ಲ. ಅವರು ತಾಯಿ ಮಗಳಿಬ್ರು ಸರಿ ಇಲ್ಲ ಭೀಮಮ್ಮ. ಅವ್ರನ್ನ ಮನೆಯಿಂದನ ಫಸ್ಟ್ ಖಾಲಿ ಮಾಡಿಸು. ಖಾಲಿ ಮಾಡಿಸಿದ್ರೆ ಮಾತ್ರ. ಇಲ್ಲ ಅಂತಂದಿದ್ರೆ ನಿಂಗೇನು ಅವ್ರು ಬಾಡಿಗೆ ಕೊಡೋದಿಲ್ಲ. ಫಸ್ಟು ಮನೆ ಬೀಗ ಹಾಕು. ಮನೆ ಬೀಗ ಹಾಕ್ಬಿಟ್ಟು ಅವ್ರನ್ನ ಹೊರಗೆ ಕಳಿಸು. ಹೊರಗೆ ಕಳಿಸಿದ್ರೆ ಮಾತ್ರ ನಿನಗೆ ಬಾಡಿಗೆ. ಹೊರಗೆ ಕಳಿಸ್ಲಿಲ್ಲ ಅಂದ್ರೆ ನಿನಗೆ ಯಾವುದೇ ಕಾರಣಕ್ಕೂ ಬಾಡಿಗೆ ಅಂತೂ ಸಿಗೋದಿಲ್ಲ. ತಾಯಿ ಮಗಳಿಬ್ರು ತುಂಬ ಮಿತಿ ಮೀರಿದ್ದಾರೆ. ನೀನು ಮನೆಗೆ ಬಾಡಿಗೆ ಇದ್ದಿದ್ದಕ್ಕೂ ನಿನ್ನ ಮರ್ಯಾದೆ ತೆಗಿತಾರೆ ಭೀಮಮ್ಮ. ಫಸ್ಟ್ ಅವ್ರನ್ನ ಮನೆಯಿಂದ ಆಚೆ ಕಳಿಸು. ಫಸ್ಟ್ ಮನೆ ಖಾಲಿ ಮಾಡಿಸು ಭೀಮಮ್ಮ. ಇಲ್ಲಿ ಇರೋದಕ್ಕೆ ಬಿಡಬೇಡ. ನಿಜ ಇರೋದಕ್ಕೆ ಬಿಡಬೇಡ ಭೀಮಮ್ಮ ಅವ್ರನ್ನ. ಯಾಕಪ್ಪ, ಯಾಕೋ ಹಿಂಗೆ ಹೇಳ್ತಾ ಇದ್ದೆ? ನೀನು ಅವ್ರ ಜೊತೆ ಚೆನ್ನಾಗಿದ್ದಲ್ಲ, ಯಾಕೆ? ನೀನು ಅವ್ರ ಮನೇಲೆ ಇದ್ದೆ ತಾನೇ ಅವಾಗ? ಇದ್ದೆ ಭೀಮಮ್ಮ. ಆದರೆ ಅವಳು ಹುಟ್ಟು ಲೋಫರ್. ಇಸ್ಕೊಂಡು ತಿನ್ನೋವರೆಗೂ ಅಷ್ಟೇನೆ. ಎಲ್ಲನ ದುಡ್ಡೆಲ್ಲನ ಕಿತ್ಕೊಂಬೋವರೆಗೂ ಅಷ್ಟೇ ಅವಳು. ನನ್ನ ಹತ್ರ ಇರೋ ಬರೋ ದುಡ್ಡೆಲ್ಲ ಕಿತ್ಕೊಬಿಟ್ಟು ಸ್ವಲ್ಪ ಹುಷಾರಿಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಅವಳು ನನಗೆ ಎಷ್ಟು ಇದು ಮಾಡಿದ್ಲು ಗೊತ್ತಾ? ನಿಜವಾಗ್ಲೂ ತುಂಬ ಮೋಸ ಮಾಡಿಬಿಟ್ಲು ಅವಳು. ಮೋಸಗಾತಿ ಅವಳು. ನಿಮಗೂ ಹಿಂಗೆ ಮೋಸ ಮಾಡ್ತಾಳೆ. ಫಸ್ಟ್ ಮನೆಯಿಂದ ಆಚೆ ಕಳಿಸ್ರಿ. ತಾಯಿ ಮಗಳು ಇಬ್ಬರು ಸರಿ ಇಲ್ಲ. ಆ ಹುಡುಗಿನೂ ಗಂಡನ ಬಿಟ್ಟು ಬಂದಿರೋಳು. ಮತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಮನೆ ಮೇಲೆ ಬರುತ್ತೆ. ಮತ್ತು ನಿಮಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಮಾಡ್ಕೊಳ್ತೀರಾ? ನೀವು ಬಾಡಿಗೆ ದುಡ್ಕೊಳ್ಳೋದು ನೋಡಿ. ಬೀಗ ಹಾಕಿ ಫಸ್ಟ್ ಅವ್ರನ್ನ ಹೊರಗೆ ಹಾಕ್ರಿ. ಅಡ್ವಾನ್ಸ್ ಕೊಟ್ಟರೆ ನನಗೆ ಕೊಡಿ. ಫಸ್ಟು ಬೀಗ ಹಾಕಿ. ಫಸ್ಟು ಬೀಗ ಹಾಕಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳು ಭೀಮಮ್ಮ. ಓ ಹಿಂಗ ವಿಷಯ, ಹಿಂಗಿದೆಯಾ? ಹಂಗಂದ್ರೆ ಮುಂಚೆ ಹೇಳಿದ್ರೆ ನಾನು ರುದ್ರೇಶ್ ಮುಂಚೆನೇ ಖಾಲಿ ಮಾಡಿಸ್ತಾ ಇದ್ದೆ ಅಲ್ಲ. ನೀನು ಹೇಳಲೇ ಇಲ್ಲ ನನಗೆ. ಮುಂಚೆಗೆ ಹೇಳ್ಬೇಕು ತಾನೇ? ಹೋಗ್ತೀನಿ ಈಗಿಂದೀಗಲೇ ಬೀಗ ಹಾಕಿ ಹೊರಗೆ ಹಾಕ್ತೀನಿ ಅವ್ರಿಗೆ. ಹಾಕು, ಬಿಡಬೇಡ, ಹಾಕು. ನಾನು ಬೇಕಾದ್ರೆ ನಿನಗೆ ಬಾಡಿಗೆನೂ ಕೊಡ್ತೀನಿ ಭೀಮಮ್ಮ. ಅದೇನು ಬಾಡಿಗೆ ಐತೆ ಅದನ್ನು ಕೊಡ್ತೀನಿ ನಾನು. ಅವ್ರು ಕೊಡಲಿಲ್ಲ ಅಂತಂದ್ರೂ ನಾನು ಕೊಡ್ತೀನಿ. ಒಟ್ಟಿನಲ್ಲಿ ಅವ್ರು ಬೀದಿ ಬೀಳಬೇಕು. ನೀನು ಹೋಗಿ ಅವ್ರಿಗೆ ಬೀಗ ಹಾಕ್ಬಿಟ್ಟು ಮನೆಯಿಂದ ಹಸಿಕ್ಕೆ ಹಾಕಬೇಕು. ನಾನು ಕೊಡೋದಿಲ್ಲ ಬೀಗನ. ಫಸ್ಟ್ ಮನೆ ಖಾಲಿ ಮಾಡಿರಿ. ಇಲ್ಲಾಂದರೆ ಒಂದು 2-3 ತಿಂಗಳು ನನಗೆ ಹೆಚ್ಚಾಗಿ ಬಾಡಿಗೆ ಕೊಡ್ರಿ, ಇರ್ರಿ. ಫಸ್ಟ್ ಬಾಡಿಗೆ ಕೊಟ್ಟು ನನಗೆ 2 ತಿಂಗಳು ಬಾಡಿಗೆ ಕೊಡಲೇಬೇಕು. ಕೊಟ್ಟು ಮನೆ ಖಾಲಿ ಮಾಡಿರಿ ಅಂತೇಳಿ ಬೀಗ ಹಾಕಿಬಿಡು. ಹೊರಗೆ ಹಾಕು. ಬೀಗ ಕೊಡಬೇಡ. ಯಾವುದೇ ಕಾರಣಕ್ಕೂ ನೀನು ಎಷ್ಟು ಕೇಳ್ಕೊಂಡ್ರು ಬೀಗ ಕೊಡಬೇಡ. ನಾನು ಬೇಕಾದ್ರೆ ನಿನಗೊಂದು ಸ್ವಲ್ಪ ಅದೇನೋ ದುಡ್ಡು ಐತೆ ಅದನ್ನು ಕೊಡ್ತೀನಿ. ಬಾಡಿಗೆದು ಏನೈತೆ ಅದ್ರಾಗೇನು ನಿನಗೆ ತೊಂದರೆ ಆಗದೆ ಇಲ್ದಂಗೆ ನಾನು ಬಾಡಿಗೆ ಕೊಡೋ ಜವಾಬ್ದಾರಿ ನಂದು. ನಾನು ಕೊಡ್ತೀನಿ ಭೀಮಮ್ಮ. ಫಸ್ಟ್ ಅವ್ರನ್ನಿಬ್ರು ಮನೆಯಿಂದ ಹೊರಗೆ ಹಾಕು.
ಸರಿ ಆಯ್ತು ರುದ್ರೇಶ್, ನೀನು ಇಷ್ಟು ಹೇಳಿದೆಯಲ್ಲ, ನಾನು ಏನೋ ಬಿಡು ಒಳ್ಳೆಯವರು, ತಾಯಿ ಮಗಳಿಬ್ರು ಗೌರವಾಗಿರ್ತಾರೆ, ದುಡ್ಕೊಂಡು ತಿಂತಾರೆ ಅಂತ ಅಂದ್ಕೊಂಡಿದ್ದೆ. ನಾನು ಅಂಗಡಿ ಹತ್ರ ಹೋಗ್ತೀನಿ, ಅಂಗಡಿ ಮಾಡ್ತೀವಿ, ಪಾನಿಪುರಿ ಅಂಗಡಿ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀನಿ, ಕೊಡ್ತೀನಿ, ನಮಗಿನ್ನೂ ಯಾವುದೋ ದುಡ್ಡು ಆಗಬೇಕು, ಆ ದುಡ್ಡು ಬರಬೇಕು, ಈ ದುಡ್ಡು ಬರಬೇಕು ಅಂತ ಹೇಳ್ತಿದ್ರಲ್ಲ ರುದ್ರೇಶ್, ಅದಕ್ಕೆ ನಾನು ನಂಬ್ಕೊಂಡು ಅವ್ರನ್ನ ಬಿಡು ಕೊಡ್ತಾರೆ ಇವತ್ತಲ್ಲ ನಾಳೆ ಅಂತ ಹೇಳಿ ಸುಮ್ಮನಾಗಿದ್ದೆ. ಟಾರ್ಚರ್ ಮಾಡಬಾರ್ದು, ನಾವು ಓನರ್ ಆದಮೇಲೆ ಸ್ವಲ್ಪ ಅನುಸರಿಸ್ಕೊಂಡು ಇಸ್ಕೋಬೇಕು ಅಂತೇಳಿ ಸುಮ್ಮನಾಗಿದ್ದೆ. ಇಲ್ಲ, ಸುಧಾರಿಸ್ಬೇಡ ಭೀಮಮ್ಮ, ನಿಜ ಸುಧಾರಿಸ್ಬೇಡ. ಸರಿ ಆಯಿತು ರುದ್ರೇಶ್, ನೀನು ಇಷ್ಟು ಹೇಳಿದ್ಯಲ್ಲ, ಈಗಿಂದೀಗಲೇ ಹೋಗಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬೇಕು ತಾನೆ? ಆಯಿತು, ಹಾಕ್ತೀನಿ. ಈಗಲೇ ಹೋಗ್ಬಿಟ್ಟು ಮನೆ ಬೀಗ ಹಾಕಿ ಫಸ್ಟ್ ಬಾಡಿಗೆ ಕೊಡ್ರಿ, ಇಲ್ಲ ಅಂತಂದರೆ ಆಚೆ ಹೋಗ್ರಿ ಅಂತ ಹೇಳ್ತೀನಿ. ಅವ್ರಿಗೆ ಬಾಡಿಗೆ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡೂ ಇಲ್ಲ. ಇವಾಗ ದುಡ್ಡೆಲ್ಲ ಮಜಾ ಮಾಡಿಬಿಟ್ಟಿದ್ದಾರೆ, ಎಲ್ಲ ಅದು ಇದು ಮಾಡ್ಕೊಬಿಟ್ಟು ಎಲ್ಲ ಮಜಾ ಮಾಡಿದ್ದಾರೆ ತಾಯಿ ಮಗಳು ಇಬ್ರು. ಒಡವೆ ಎಲ್ಲ ಐತೆ, ಅವ್ನ ಗಂಡನ ಹತ್ರ ಐತೆ ಒಡವೆ, ದುಡ್ಡು ಎಲ್ಲ ಮನೇಲಿ ಇಟ್ಟು ಬಂದಿದ್ದಾಳೆ. ಮನೆಯಿಂದ ಹೊರಗೆ ಹಾಕ್ಯವನಲ್ಲ, ಎಲ್ಲ ಐತೆ, ಬೀರಿನ ಬೀಗ ಎಲ್ಲ ಅವನೇ ಇಕ್ಕೋಣ ಅವ್ನ ಗಂಡ. ಅವಳಿಗೆ ಇವಾಗ ಏನೂ ಇಲ್ಲ, ಅವಳ ಹತ್ರ ಇವಾಗ ಬಾಡಿಗೆ ಕೊಡೋದಕ್ಕೂ ಬಾಡಿಗೆ ಏನೂ ಇಲ್ಲ. ತಾಯಿ ಮಗಳಿಬ್ರು ತುಂಬ ಮಜಾ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಫಸ್ಟ್ ನೀವು ಹೋಗಿ ಈ ಕೆಲಸ ಮಾಡಿರಿ, ಪುಣ್ಯ ಕಟ್ಕೊಳ್ರಿ ಅಷ್ಟೇ. ಮನೆಯಿಂದ ಹೊರಗೆ ಹಾಕಿ ಅವ್ರು ಬೀದಿ ಬಿಡಬೇಕು, ಬೀದಿ ಬಿದ್ರೇ ಅವ್ರು ಬುದ್ಧಿ ಬರೋದು. ಮತ್ತು ನಿಮ್ಮ ಮನೆಗೆ ತೊಂದರೆ ಮಾಡ್ಕೊಬೇಡ್ರಿ. ಏನಾದರೂ ಅನಾಹುತ ಆಯಿತು ಅಂತಂದರೆ ಮುಂದೆ ನೀವು ಬಾಡಿಗೆ ಕೊಡೋದಕ್ಕೂ ಕಷ್ಟ ಆಗುತ್ತೆ. ಬಾಡಿಗೆ ಬರೋರು ಮತ್ತೆ ಹಿಂದೆ ಮುಂದೆ ನೋಡ್ತಾರೆ, ಅದಕ್ಕಾಗಿನ. ಸರಿ ಆಯಿತು ರುದ್ರೇಶ್, ಹೋಗ್ತೀನಿ. ಈಗಲೇ ಹೋಗ್ಬಿಟ್ಟು ನಾನು ಅವ್ರಿಗೆ ಬೀಗ ಹಾಕ್ಬಿಟ್ಟು ಹೇಳ್ತೀನಿ. ಅವರು ಎಲ್ಲಿಗಾದ್ರೂ ಹೋದಾಗ ಬೀಗ ಹಾಕ್ಬಿಡ್ತೀನಿ. ಇಲ್ಲ, ಹೋಗಿ ಅವ್ರನ್ನ ಹೊರಗೆ ಬರ್ರಿ ಅಂತ ಹೇಳಿ ಹೊರಗೆ ಬರ್ತಾರೆ, ಬೀಗ ಹಾಕ್ಬಿಡ್ರಿ. ಸುಮ್ಮನೆ ಬಾಡಿಗೆ ಕೊಟ್ಟರೆ ಮಾತ್ರ ನಾವು ಬೀಗ ತೆಗಿತೀನಿ, ಇಲ್ಲ ಅಂತಂದರೆ ತೆಗಿಯೋದಿಲ್ಲ. ಬಾಡಿಗೆ ಕೊಟ್ಟು ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಏನು ರುದ್ರೇಶ್, ಏನೋ ಹೇಳ್ತಾ ಇದೆಯಾ ಭೀಮಮ್ಮನಿಗೆ? ಅದೇ ಅಣ್ಣ, ಅವ್ರನ್ನ ಮನೆ ಖಾಲಿ ಮಾಡಿಸು ಅಂತ ಹೇಳ್ತಾ ಇದ್ದೀನಿ. ಅಯ್ಯಮ್ಮ ದುಡ್ಡಿಲ್ಲ, ನಿಜ ಅಯ್ಯಮ್ಮನ ಹತ್ರ ದುಡ್ಡಿಲ್ಲ, ಅದಕ್ಕೆ ಗಂಡ ಕೆಲಸ ಮಾಡ್ತಾ ಇರೋದನ್ನ ನನಗೆ ಕೊಡು ಅಣ್ಣ ನೀನು. ಗಂಡ ನನಗೆ ಎಲ್ಲ ನಾ ಕೊಡ್ತಾ ಇಲ್ಲ, ಸಂಬಳದ್ದೆಲ್ಲ ನೀನು ನನಗೆ ಕೊಡು ಅಂತ ಹೇಳಿ ನನ್ನ ಹತ್ರ ಬಂದು ಗಲಾಟೆ ಮಾಡ್ತಾಯಿದ್ರು. ನಾನು ಅದಕ್ಕೆ ಹೋಗಮ್ಮ, ಅವ್ರು ಕೆಲಸ ಮಾಡ್ತಾರೆ, ಅವ್ರ ಕೈಗೆ ಸಂಬಳ ಕೊಡ್ತೀನಿ ಅಂತ ಹೇಳಿದೆ. ಇವನೇನೆ ಅವಳಿಗೆ ಅವಾಗೆಲ್ಲ ನೋಡ್ಕೊಂತ ಇದ್ದು ಇವನೇನೆ. ನೀನೇನು ರುದ್ರೇಶ್, ನನಗೆ ಗೊತ್ತಿರಲಿಲ್ಲ. ಅಯ್ಯೋ, ನೀನೇನ ಪಾಪ ಅವ್ನು ಸುರೇಂದ್ರ ಒಳ್ಳೆಯವನು. ಸುರೇಂದ್ರನ್ಗೆ ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ನನಗೆ ಗೊತ್ತಿರಲಿಲ್ಲ ಬಿಡೋಣ ಅತ್ಲಾಗೆ. ಅವಳ ಬುದ್ಧಿ ಏನೋ ಅಂತ ಮನೆ ಗೊತ್ತಾಯಿತು. ಗೊತ್ತಿದ್ದಿದ್ರೆ ನಾನು ಹಿಂಗೆ ಮಾಡ್ತಾ ಇರಲಿಲ್ಲ. ಎಲ್ಲಿ ದೂರ ಇಕ್ಬೇಕು ಅಲ್ಲಿ ದೂರ ಇಕ್ತಿದ್ದೆ. ಏನು ಮಾಡ್ಲಿಕ್ಕೆ ಗೊತ್ತಾಗ್ದಲೇನೋ ಹಿಂಗೆ ಮಾಡ್ಕೊಂಡೆ. ಇವಾಗ ನನಗೆ ಗೊತ್ತಾಯ್ತಲ್ಲ ಬಿಡು, ಅವಳ ಬುದ್ಧಿ ಏನೋ ಅಂತ ಹೇಳಿ. ಇನ್ಮೇಲೆ ಹೆಂಗಿರ್ಬೇಕು ಹಂಗಿರ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಭೀಮಮ್ಮನಿಗೆ ಫಸ್ಟ್ ಮನೆ ಖಾಲಿ ಮಾಡಿಸು ಅಂತ ಹೇಳಿ ಅದಕ್ಕೆ ಫಸ್ಟ್ ಹೇಳ್ತಾ ಇದ್ದೀನಿ. ಕೊಡೋದಿಲ್ಲ ಭೀಮಮ್ಮ ಅವ್ರ ದುಡ್ಡ, ಫಸ್ಟ್ ಮನೆ ಖಾಲಿ ಮಾಡಿಸ್ಬಿಡು. ಅವ್ರು ದುಡ್ಡು ಕೊಟ್ಟರೆ ನಾನು ಕೇಳಿದ್ದು ಕೊಡ್ತೀನಿ. ಅದಕ್ಕೆ ಫಸ್ಟ್ ಬೀಗ ಹಾಕಿ ಮನೆಯಿಂದ ಹಸಿಕಾಕು. ಪಾಪ ಗಂಡ ಒಳ್ಳೆಯವನು, ಗಂಡನಿಗೆ ಮೋಸ ಮಾಡಿ ಬಂದು ಈ ರೀತಿ ಸೇರ್ಕೊಂಡಿದ್ದಾರೆ. ತಾಯಿ ಮಗಳಿಬ್ಬರು ಸರಿ ಇಲ್ಲ, ಅದಕ್ಕೆ ಫಸ್ಟ್ ಮನೆ ಖಾಲಿ ಮಾಡಿಸು. ಅದೇ ನಾನು ಹೇಳೋದಕ್ಕಂತ ಬಂದೆ ಅಣ್ಣ, ಫಸ್ಟು ಮನೆ ಖಾಲಿ ಮಾಡಿಸು ಅಂತ ಹೇಳಿ ಇವಾಗ ಕೈಗೆ ಹೇಳೋಣ ಅಂತ ಬಂದೆ. ನೋಡಿದ್ರಲ್ಲ ವೀಕ್ಷಕರು, ಇವಾಗ ಹೋಗ್ಬಿಟ್ಟು ಈ ಓನರು ಮನೆಯೆಲ್ಲ ಖಾಲಿ ಮಾಡಿಸ್ತಾರೆ. ಸುಪ್ಪಿಗೆ ಅವ್ರ ಅಮ್ಮನಿಗೂ ಬುದ್ಧಿ ಕಲಿಸ್ತಾರೆ. ಬೀದಿಗೆ ಬೀಳೋ ಥರ ಮನೆಯಿಂದ ಹೊರಗೆ ಹಾಕ್ತಾರೆ. ಬೀಗ ಹಾಕ್ಬಿಟ್ರೆ ಮನೆಗೆ ಅವ್ರಿಗೆ ಮನೆ ಇಲ್ದಂಗೆ ಆಗ್ಬಿಡುತ್ತೆ. ಇವಾಗ ಇನ್ಮೇಲೆ ಇರೋದು ನಾನು ಎಲ್ಲರ ಅಂಗಡಿಗೂ ತರಕಾರಿ ಅಂಗಡಿಗೆ ಎಲ್ಲದಕ್ಕೂ ಹೇಳಿ ಬಂದಿದ್ದೀನಿ. ಅವರಿಬ್ಬರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ತುಂಬಾ ಇದ್ದಾರೆ ತಾಯಿ ಮಗಳಿಬ್ರು. ನೋಡ್ತಾ ಇರ್ರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.